ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈಗ ಟೈಮ್ ಬಂದು 5:45 ಆಗಿದೆ. ಸೊ ಇನ್ನೂ ಏನು ಬೆಳಕಾಗಿಲ್ಲ. ಸೊ ಈಗ ಬೇಗ ಮನೆಯೆಲ್ಲ ಗುಡಿಸಿ ಒರೆಸಿ ಗ್ಯಾಸೆಲ್ಲ ಎಕ್ತಾನೆ ಒರೆಸಿದ್ದಾಯಿತು. ಬೇಗ ಮನೆ ಗುಡಿಸಿ ಒರೆಸಿ ಈಚೆ ಕಡೆ ರಂಗೋಲಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ಸೊ ಬನ್ನಿ ಬೇಗ ರಂಗೋಲಿ ಹಾಕೋಣ. ಫ್ರೆಂಡ್ಸ್ ಇಲ್ಲಿ ಗೇಟಿಂದ ಹೊರಗಡೆ ಈ ಥರ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ರಂಗೋಲಿ. ಸೊ ಕಲರ್ ಏನೂ ಆಗ್ತಾಯಿಲ್ಲ, ಒಳಗಡೆ ಹಾಕಿ ಕಲರ್ ಮಿಕ್ಕಿದ್ರೆ ಇದಕ್ಕೆ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಒಳಗಡೆ ಹಾಕೋಣ. ಫ್ರೆಂಡ್ಸ್ ಇಲ್ಲಿ ಕಲರ್ಸ್ ಬಂದ್ಬಿಟ್ಟು ನನ್ನ ಹತ್ರ ಇಷ್ಟೇ ಇರೋದು. ನಾನು ಇದೆ ಅಂದ್ಕೊಂಡು ಸುಮ್ಮನೆ ಇದ್ದೆ. ಸೊ ಈಗ ಹೋಗಿ ತರಕ್ಕಂತೂ ಆಗೋಲ್ಲ. ಸೊ ಇದಿಷ್ಟೇ ಇದೆಯಲ್ಲ, ಇದರಲ್ಲೇ ಮಾಡಿ. ಫ್ರೆಂಡ್ಸ್ ಬಾಗಿಲಲ್ಲಿ ಕೂಡ ರಂಗೋಲಿ ಹಾಕಿದ್ದಾಯಿತು. ಅದು ಏನೋ ಹಾಕೋದಕ್ಕೆ ಹೋದೆ, ಏನೋ ಆಯಿತು. ಸೊ ಟೈಮ್ ಆಗ್ತಾಯಿದೆ ಅಂದ್ಬಿಟ್ಟು ಹಾಗೆ ಮ್ಯಾನೇಜ್ ಮಾಡಿಕೊಂಡೆ. ಸೊ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆ ದ್ರಾಕ್ಷಿ ಗೋಡಂಬಿ ಖಾಲಿಯಾಗಿತ್ತು ಅಂದರೆ ತರಕ್ಕೆ ಹೋಗ್ತಾಯಿದ್ರಿ, ಹಿಂದೆನೇ ಬರ್ತಾನೆ. ಬಿಸ್ಕೆಟ್ ಇಲ್ಲ, ಹೋಗು ಮ್ಯಾಕ್ಸಿ. ಸೊ ಫ್ರೆಂಡ್ಸ್ ಇಲ್ಲಿ ದ್ರಾಕ್ಷಿ ಗೋಡಂಬಿ ಹಾಗೆ ಬಿಸ್ಕೆಟ್ ತೊಗೊಂಡಿದ್ದೀನಿ. ನೋಡಿ ಒಂದು ಪಾಠ ನೋಡಿ, ಕವರ್ನೇ ನೋಡ್ಕೊಂಡು ಬರ್ತಾಯಿದ್ದಾನೆ. ಸೊ ಫೈನಲಿ ಬೆಳಗ್ಗೆ 5:45 ಎದ್ರೂ ಸೊ ಎಲ್ಲ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಫ್ರೆಂಡ್ಸ್ ಚಿಕ್ಕ ರಂಗೋಲಿ ಅದಕ್ಕೆ ಹಾಕ್ಕೊಂಡೆ ನಾನು. ಇನ್ನು ದೊಡ್ಡದು ಹಾಕ್ಕೊಂಡ್ರೆ ಆಗೋಲ್ಲ ಅಂದ್ಕೊಂಡು ನೋಡಿ ಫ್ರೆಂಡ್ಸ್ ಬಿಸ್ಕೆಟ್ ಹಾಕಿದ್ರೆ ತಿಂತಾನೇ ಇಲ್ಲ ಹಿಂದಿಂದೇನೆ. ಮ್ಯಾಕ್ಸಿ ನಾನು ಕೋಪ ಬರ್ಸ್ಬೇಡ, ತಿನ್ನು ಬೇಗ. ನಿಂಗಂತ ತಾನೇ ತಂದೆ ನಾನು. ಹಾಂ ತಿನ್ನಮ್ಮ ಮ್ಯಾಕ್ಸಿ. ಸೊ ಫ್ರೆಂಡ್ಸ್ ನಾನು ರೆಡಿಯಾಗಿ ಆಮೇಲೆ ಪೊಂಗಲ್ ಇಟ್ಕೊಳ್ತಾ ಇದ್ದೀನಿ. ಸೊ ನಾನೇ ಇವತ್ತು ಅಂದ್ಕೊಂಡೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ. ಸೊ ಇದು ಬಂದು ನಮ್ಮ ಅಕ್ಕ ಸ್ಟಿಚ್ ಮಾಡಿಕೊಟ್ಟಿದ್ದು 5-6 ತಿಂಗಳು ಹೋಗಿತ್ತು, ಹಾಕೇ ಇರಲಿಲ್ಲ. ಸೊ ಅದಕ್ಕೆ ಈ ಡ್ರೆಸ್ ಹಾಕ್ಕೊಂಡೆ ಇವತ್ತು. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಹಬ್ಬ, ಸೊ ಮಕರ ಸಂಕ್ರಾಂತಿ. ಸೊ ಯಾರೆಲ್ಲ ನಾನು ವೀಡಿಯೋ ನೋಡ್ತೀರೋ ಅವ್ರು ಎಲ್ಲರೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಟೈಮ್ ಬಂದು 7:30 ಆಗಿದೆ ಫ್ರೆಂಡ್ಸ್. ಹಿಂಗೆ ಮಾಡಿದ್ರು ಲೇಟ್ ಆಗೋದು ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನಾನು ಈಚೆ ಕಡೆ ರಂಗೋಲಿ ಹಾಕೋ ಪ್ಲ್ಯಾನ್ ಇಟ್ಟಿಲ್ಲ, ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದೆ. ಸೊ ಈಗ ಪೊಂಗಲ್ಗೆ ಇಟ್ಟಿದ್ದೀನಿ. ಈಗ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ದೇವ್ರ ಮನೆ ನೆನೆನೆ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಈಗ ಹೂವು ಇಟ್ಟು ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಅಷ್ಟು ಬಾಗಿಲಿಗೆ ಅಷ್ಟೊಂದು ಮೇಲೆ ಇಟ್ಬಿಡ್ತೀನಿ. ಫಸ್ಟು ಕಡಲೆಕಾಯಿ ತೊಳೆದ್ಬಿಡ್ತೀನಿ. ಮಣ್ಣು ಜಾಸ್ತಿ ಇದೆ ಕಡಲೆಕಾಯಲ್ಲಿ, ಕಸನೂ ಇದೆ. ಸೊ ಮನೆಯೆಲ್ಲ ಕ್ಲೀನಾಗಿದೆ. ಒಂದು ಸ್ವಲ್ಪನೇ ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್, ಜಾಸ್ತಿ ಬೇಯಿಸೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಆಮೇಲೆ ಬೇಕಾದ್ರೆ ಬಿಸಿ ಬಿಸಿಯಾಗಿ ಬೇಯಿಸ್ಕೊಂಡು ತಿನ್ಕೊಬೋದಲ್ವಾ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಬೇಯಿಸ್ತೀನಿ. ಮಣ್ಣಂತೂ ಸಿಕ್ಕಾಬಿಟ್ಟೆ ಇದೆ. ಸೊ ಫ್ರೆಂಡ್ಸ್ ಬಾಗಿಲಿಗೆ ಈ ಥರ ಅಷ್ಟೊಂದು ಇಟ್ಕೊಂಡೆ, ದೇವ್ರ ಮನೇನೂ ಕ್ಲೀನ್ ಮಾಡಿದ್ದಾಯಿತು. ಈಗ ಸೊ ಫ್ರೆಂಡ್ಸ್ ಇಲ್ಲಿ ಪೊಂಗಲ್ ಕೂಡ ಆಗಿದೆ, ಅನ್ನ ಸಾಫ್ಟಾಗಿ ಬೆಂದಿದೆ. ಆಮೇಲೆ ಇಲ್ಲಿ ಬೆಲ್ಲ ಪಾಕ ತೊಗೊಳ್ತಾ ಇದ್ದೀನಿ, ಸೋಸ್ ಹಾಕೋತೀನಿ, ಕಸ ಇರುತ್ತೆ ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್ ಫೈನಲಿ ಪೊಂಗಲ್ ಆಗಿದೆ. ಸೊ ದ್ರಾಕ್ಷಿ ಗೋಡಂಬಿ ಕೂಡ ತುಪ್ಪದಲ್ಲಿ ಹಾಕಿ ಹುರಿದು ಹಾಕಿದ್ದೀನಿ. ಸೊ ಬನ್ನಿ ಈಗ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಣ ಬೇಗ. ಸೊ ಫ್ರೆಂಡ್ಸ್ ಪೂಜೆ ಮುಗಿಸಿದ್ದಾದಮೇಲೆ ನಮ್ಮ ಮನೆಯವ್ರಿಗೆ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಎಲ್ಲ ಹಾಕ್ಕೊಟ್ಟೆ. ಸೊ ಪೊಂಗಲ್ ತುಂಬ ಬಿಸಿ ಇತ್ತು. ಸೊ ಅದಕ್ಕೆ ಫಸ್ಟ್ ಇದನ್ನು ಕೊಟ್ಟೆ, ತಿಂತಾ ಇರಲಿ ಅಂದ್ಕೊಂಡು. ಆಮೇಲೆ ಪೊಂಗಲ್ ಕೂಡ ಹಾಕೊಂಬಂದು ಕೊಟ್ಟು ನಾನು ಬೆಳಗ್ಗೆನೇ ಲೆಮನ್ ವಾಟರ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ, ಫೈನಲಿ ಈಗೆಲ್ಲ ಪೂಜೆ ಎಲ್ಲ ಮುಗೀತು. ಈಗ ನಮ್ಮ ಮನೆಯವ್ರು ಕೆಲಸಕ್ಕೆ ಹೊಡ್ತಾ ಇದ್ದಾರೆ. ಸೊ ಪೊಂಗಲ್ಗಂತೂ ಸ್ವೀಟ್ ಎಲ್ಲ ಕರೆಕ್ಟಾಗಿ ಸಖತ್ತಾಗಿ ಬಂದಿತ್ತು. ಸೊ ಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸಗಳು ಮಾಡಿಕೊಂಡು, ನಮ್ಮ ಮನೆಯವ್ರದ್ದು ಬ್ಲೂಟೂತ್ ವಾಚ್ ಚಾರ್ಜಿಂಗ್ಗೆ ಹಾಕಿಲ್ಲ. ಸೊ ಚಾರ್ಜಿಂಗ್ ಅಂತೂ ಇಲ್ಲವೇ ಇಲ್ಲ, 50 ಇದೆ ಅಷ್ಟೇ. ಸೊ ನೋಡೋಣ ಮಧ್ಯಾಹ್ನಕ್ಕೆ ಬಂದುಬಿಡ್ತಾರೆ ಅನಿಸುತ್ತೆ. ಸೊ ಫ್ರೆಂಡ್ಸ್ ಫೈನಲ್ ನಮ್ಮ ಮನೆಯವ್ರು ಹೊರಡ್ತಾ ಇದ್ದಾರೆ ಕೆಲಸಕ್ಕೆ. ಬಾಯ್ ಬಾಯ್. ಸೊ ಫ್ರೆಂಡ್ಸ್ ಬೆಳಿಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಅದು ಕಡಲೆಕಾಯಿ, ಅವರೆಕಾಯಿ, ಗೆಣಸು ಬೇಯಿಸಿದ್ನಲ್ಲ ಅದನ್ನೇ ತಿನ್ಕೊಂಡು ಒಂದು ಸ್ವಲ್ಪ. ಸೊ ದೇವ್ರ ಹತ್ರ ಇಟ್ಟಿದ್ದಲ್ಲ ಅದನ್ನೇ ತಿನ್ಕೊಂಡು ಅದೇ ಟಿಫನ್ ಥರ ಆಯಿತು. ಈಗ ನಮ್ಮ ಹಬ್ಬ ಬರ್ತಾಯಿದ್ದಾರೆ. ಸೊ ನಮ್ಮ ಅಮ್ಮನಿಗೆ ಮೊನ್ನೆನೇ ಹೇಳಿದ್ದೀನಿ ಜಾಸ್ತಿ ಏನು ಕಟ್ಕಳಿಸ್ಬಿಡಿ, ಯಾಕಂದರೆ ನಾನು ಜಾಸ್ತಿ ಊಟ ಮಾಡ್ತಿಲ್ಲ ಅಂದು. ಖಾರ ಪೊಂಗಲ್ ಚಟ್ನಿ ಮಾಡಿದ್ದೀನಿ, ಬರ್ತಾಯಿದ್ದಾರೆ ಈಸ್ಕೋ ಅಂತ ಇದ್ದಾರೆ. ಏನು ಮಾಡೋದು ಗೊತ್ತಿಲ್ಲ, ಎಲ್ಲ ಇಕ್ಕೊಂಡು ಮನೇಲೂ ಮಾಡಿದ್ರೆ ನಮ್ಮ ಮನೆಯವ್ರು ಸ್ವಲ್ಪ ತಿನ್ಕೊಂಡು ಹೋದ್ರು ಅಷ್ಟೇ. ಅದು ಇನ್ನೂ ಅಲ್ಲೇ ಇದೆ. ಇನ್ನು ನಾನು ಸ್ವೀಟ್ ತಿನ್ನಲ್ಲ, ಏನು ಮಾಡೋದು ಒಂದು ಗೊತ್ತಾಗ್ತಾಯಿಲ್ಲ. ತಲೆ ಕೆಟ್ಟೋಗ್ತಿದೆ, ಸುಮ್ಮನೆ ವೇಸ್ಟ್ ಆಗುತ್ತೆ, ಬಿಸಾಕಬೇಕು. ಏನು ಮಾಡೋದು ಗೊತ್ತಿಲ್ಲ. ನೋಡೋಣ, ನಮ್ಮ ಅಪ್ಪ ಬರ್ತಾಯಿದ್ದಾರೆ, ಇನ್ನೇನು ಬರ್ಬೋದು. ಬಿಸಿಲಲ್ಲಿ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್, ಇಷ್ಟೊತ್ತು ವಾಕಿಂಗ್ ಮಾಡಿ. ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಲ್ವಾ. ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು, ಇಷ್ಟು ದಿನ ಬಿಸಿಲು ಬರ್ತಾಯಿಲ್ಲ ಅಂತ ಅಂತಿದೆ. ಈಗ ಬಿಸಿಲು ಸಿಕ್ಕಾಬಟ್ಟೆ ಬರ್ತಾಯಿದೆ, ಅದಕ್ಕೆ ಬಿಸಿಲಲ್ಲಿ ಕೂತ್ಕೊಂಡಿದ್ದೀನಿ. ರಂಗೋಲಿ ನೋಡಿ ಚೆನ್ನಾಗಿ ಕಾಣ್ತಿದೆ. ಅದು ಪಾಟ್ ಇನ್ನು ಸ್ವಲ್ಪ ಡಿಸೈನ್ ಬೇರೆ ಹಾಕಬೇಕಿತ್ತು, ಅದು ಏನೋ ಮಾಡೋಕ್ಕೋಗಿ ಏನೋ ಆಯಿತು. ಸೊ ಇರಲಿ. ಸೊ ಫ್ರೆಂಡ್ಸಲ್ಲಿ ನಮ್ಮ ಅಪ್ಪ ಬರ್ತಾ ಇದ್ದಾರೆ.
ಸೊ ಫ್ರೆಂಡ್ಸ್ ನಾವು ಅಪ್ಪ ಬಂದು ಪೊಂಗಲ್ ಕೊಟ್ಟು ಹೋದರು, ಅದು ಮಧ್ಯಾಹ್ನಕ್ಕೆ ಇಟ್ಕೊಂಡೆ. ಹಾಗೆ ದೋಸೆಗೆ ನೆನೆಸೋಣ ಅಂತ ನೆನೆಸಿದ್ದೆ ಫ್ರೆಂಡ್ಸ್, ನಾಳೆ ದೋಸೆ ಮಾಡ್ಕೊಳ್ಳೋಣ ಚಟ್ನಿಗೆ ಅಂತ. ಸೊ ಫ್ರೆಂಡ್ಸ್ ಈಗ ಊಟಕ್ಕೆ ಬಂದುಬಿಟ್ಟು ಖಾರ ಪೊಂಗಲ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪನೇ. ಸೊ ಅದು ಬೆಳಗ್ಗೆ ನಮ್ಮ ಅಮ್ಮ ಬಿಸಿ ಬಿಸಿಯಾಗಿ ಕಟ್ ಕಳಿಸಿದ್ರು. ಈಗ ಮಧ್ಯಾಹ್ನ 2 ಗಂಟೆ ಆಯ್ತಲ್ಲ, ಸೊ ಅದು ಆ ಥರ ಆಗಿದೆ. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ, ಬನ್ನಿ ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಇಲ್ಲಿ ನೆನ್ನೆ ಅವರೆಕಾಯಿ ತಂದಿದ್ರಲ್ಲ, ಸೊ ಅದನ್ನೆಲ್ಲ ಬಿಡಿಸ್ಕೊಂಡೆ. ಸೊ ಫೈನಲಿ ಇಷ್ಟ ಆಗಿದೆ. ಇದಕ್ಕಿನ ಬೇಳೆ ಇವತ್ತು ಸಾಯಂಕಾಲಕ್ಕೆ ಮಾಡ್ತೀನಿ, ಹಾಗಾಗಿ ನೆನೆಸ್ತಾ ಇಲ್ಲ. ಸೊ ನಾಳಿದ್ದು ಉಪ್ಪಿಟ್ಟು ಚಿತ್ರಾನ್ನ ಏನಾದರೂ ಮಾಡ್ಕೊಳ್ಳೋಣ ಮತ್ತು ಹೋಳಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು 5:15 ಆಗಿದೆ. ಸೊ ಇದಕ್ಕಿನ ಬೇಳೆ ಸಾರಿಗೆ ರೆಡಿ ಮಾಡಿದ್ದೀನಿ. ಸೊ ಆಲ್ರೆಡಿ ಇದಕ್ಕಿನ ಬೇಳೆ ಸಾರು ಆಗೋಗಿದೆ, ಇನ್ನು ಒಂದು ವಿಸಿಲ್ ಕುಗ್ಸ್. ಸೊ ಹಾಗೆ ಇಲ್ಲಿ ಜೀರಾ ವಾಟರ್ಗೂ ಇಟ್ಟಿದ್ದೀನಿ ಫ್ರೆಂಡ್ಸ್, ಕುದೀತಾ ಇದೆ. ಸೊ ಅದು ಕುದ್ಮೇಲೆ ಸೊ ಫ್ರೆಂಡ್ಸ್ ಹಾಗೆ ಇಲ್ಲಿ 2 ಜೋಳ ಇತ್ತಲ್ಲ ಅದು ಮತ್ತು ಇನ್ನೊಂದು ಸ್ವಲ್ಪ ಗೆಣಸಿತ್ತು, ಸೊ ಅದನ್ನು ಬೇಯಿಸೋಕೆ ಇಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ಬೆಳಗ್ಗೆ ದೋಸೆಗೆ ನೆನೆಸಿದ್ನಲ್ಲ, ಸೊ ಅದು ದೋಸೆ ಕೂಡ ರುಬ್ಬಿದ್ದಾಯಿತು. ಸೊ ಉಪ್ಪು ಸೋಡಾ ಹಾಕಿ ಸ್ವಲ್ಪ ಲೈಟಾಗಿ ಸೋಡಾ ಹಾಕಿದ್ದೀನಿ. ಸೊ ಟೈಮ್ ಬಂದು 7 ಗಂಟೆಗೆ ಇಟ್ಬಿಡ್ತೀನಿ, ಬೆಳಗ್ಗೆ ಚೆನ್ನಾಗಿ ಉಬ್ಬು ಬಂದಿರುತ್ತೆ. ಸೊ ದೋಸೆ ಮಾಡಿಕೊಂಡು ಸಖತ್ತಾಗಿರುತ್ತೆ. ನೀರ್ದು ಕ್ಯಾನು ತೊಳೆದಿಟ್ಟಿದ್ದೆ. ಈಗ ನಮ್ಮ ಮನೆಯವ್ರು ನೀರು ತೊಗೊಬರೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಲ್ಲೇ ಹೋಗ್ಬಿಟ್ಟು ಬಂದುಬಿಡ್ತಾರೆ ಬೇಗ. ಸೊ ಫ್ರೆಂಡ್ಸ್ ಜೋಳ ಗೆಣಸು ಬೇಯಿಸಿದ್ನಲ್ಲ, ಸೊ ಅದನ್ನು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ. ಸೊ ರೈಸ್ಗೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಇನ್ನೊಂದು ಅರ್ಧ ಅವರ್ ಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತ. ಆಮೇಲೆ ರೈಸ್ ಕೂಡ ಆಯಿತು. ಸೊ ಪರೋಟ ಇತ್ತಲ್ವ, 2 ಪರೋಟ ಇತ್ತು, ಅದಕ್ಕೆ ಇಬ್ಬರು ಒಂದೊಂದು ಪರೋಟ ತಿನ್ಕೊಂಡು ಒಂದು ಸ್ವಲ್ಪ ರೈಸ್ ತಿನ್ಕೊಂಡ್ವಿ. ನಾನು ವಾಕಿಂಗ್ ಮಾಡ್ತಾಯಿದ್ರೆ ನಿಂತ್ಕೊಂಡು ನೋಡ್ತಾ ಇದ್ದೆ ಫ್ರೆಂಡ್ಸ್, ಅದಕ್ಕೆ ಬಿಸ್ಕೆಟ್ ಹಾಕಿದ್ದೀನಿ, ತಿಂತಾ ಇದ್ದಾನೆ. ಖಾಲಿ ಆಗೋಯ್ತು. ಹಿಂಗೆ ಮತ್ತೊಂದು ಅಷ್ಟೊತ್ತು ನಿಂತ್ಕೊಂಡು ನೋಡ್ತಾನೆ. ಹಲೋ ಮ್ಯಾಕ್ಸಿ, ತಿಂತಾಯಿದ್ರೆ ಮಾತಾಡ್ಸಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಫ್ರೆಂಡ್ಸ್ ಅವನು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ತಾನೇ ಊಟ ಆಯಿತು. ಸೊ ಒಂದೇ ಒಂದು ಪರೋಟ ತಿಂದೆ, ಲೈಟಾಗಿ ಒಂದು ಸ್ವಲ್ಪ ಮಾತ್ರ ರೈಸ್ ತಿಂದ್ಕೊಂಡೆ. ಇದಕ್ಕಿನ ಬೇಳೆ ಸಾರಿಗೆ ತುಂಬ ಚೆನ್ನಾಗಿತ್ತು. ಇದಕ್ಕಿನ ಬೇಳೆ ಸಾರು ಅಂತೂ, ಪೊಂಗಲ್ ಅಂತೂ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಬೆಳಿಗ್ಗೆ ಮಾಡಿದ್ನಲ್ಲ ಪೊಂಗಲ್ಲು, ಸಕ್ಕತ್ತಾಗಿತ್ತು, ಅದು ತಿನ್ಕೊಂಡ್ವಿ. ಸೊ ಈಗ ಊಟ ಮಾಡಿ ವಾಕಿಂಗ್ ಸ್ಟಾರ್ಟ್ ಮಾಡಿ 15 ನಿಮಿಷ ಆಯಿತು ವಾಕಿಂಗ್ ಸ್ಟಾರ್ಟ್ ಮಾಡಿ. ಸೊ ಇನ್ನೊಂದು 15 ನಿಮಿಷ ವಾಕಿಂಗ್ ಮಾಡಿಬಿಟ್ಟು. ಸೊ ಫ್ರೆಂಡ್ಸ್ ವಾಕಿಂಗೆಲ್ಲ ಆದಮೇಲೆ ಇವತ್ತೇ ವೋಟಿಂಗ್ ಲಾಸ್ಟ್ ಆಗಿರೋದ್ರಿಂದ ಸೊ ವೋಟಿಂಗ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ವೋಟ್ ಯಾವತ್ತಿದ್ರು ಗೆಲ್ಲಿಗೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟ. ಈ ವ್ಲಾಗಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ಸಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.